ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಪಟಾಕಿ ಹೊಡೆಯೋದಕ್ಕೆ ಸರ್ಕಾರದಲ್ಲೇ ಗೊಂದಲ ಸೃಷ್ಟಿಯಾಗಿದ್ದೇಕೆ? ಗ್ರೀನ್ ಪಟಾಕಿಯಿಂದ ಆರೋಗ್ಯದ ಮೇಲಾಗೋ ಅನಾಹುತಗಳೇನು? ಹಬ್ಬದ ಬಳಿಕ ಬಿಎಸ್ವೈ ಸಂಪುಟಕ್ಕೆ ಯಾರೆಲ್ಲ ಸೇರಲಿದ್ದಾರೆ ಗೊತ್ತಾ? ಯೋಧರಿಗೆ ಸಿಹಿ ಹಂಚಿದ ಮೋದಿ ವೈರಿಗಳಿಗೆ ಕೊಟ್ಟ ವಾರ್ನಿಂಗ್ ಏನು? ಇದೆಲ್ಲವನ್ನ ನೋಡೋಣ. ದೀಪಾವಳಿಯಲ್ಲಿ ಪಟಾಕಿ ಹೊಡೆಯೋದಕ್ಕೆ ಸರ್ಕಾರದಲ್ಲೇ ಗೊಂದಲ ಸೃಷ್ಟಿಸಿದ್ದು ಯಾಕೆ? ಗ್ರೀನ್ ಪಟಾಕಿಯೋ ವ್ಯಾಪಾರಸ್ಥರು ಕಣ್ಣೀರು ಹಾಕಿದ್ಯಾರು? ಪಟಾಕಿ ಮಾರಾಟಗಾರರಲ್ಲಿ ಗೊಂದಲ ಸೃಷ್ಟಿಸಿದ್ದು ಯಾರು? ನೋಡೋಣ ಪಟಾಕಿ ಎಕ್ಸ್‌ಪ್ರೆಸ್‌ನಲ್ಲಿ. ದೀಪಾವಳಿ ಅಂದ್ರೆ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದೇ ಹಬ್ಬಕ್ಕೂ ಒಂದು ಕಳೆ. ಆದ್ರೆ ಈ ಬಾರಿ ಪಟಾಕಿ ಹೊಡೆಯೋದ್ರ ಬಗ್ಗೆ ಸರ್ಕಾರದಲ್ಲೇ ಗೊಂದಲವಿದೆ. ಗ್ರೀನ್ ಪಟಾಕಿ ಹೆಸರಲ್ಲಿ ಸರ್ಕಾರ ಫಜೀತಿ ತಂದೊಡ್ಡಿದೆ. TV9 ರಿಯಾಲಿಟಿ ಚೆಕ್ ನಲ್ಲಿ ಗ್ರೀನ್ ಪಟಾಕಿ ಫಜೀತಿ ಬಯಲಾಗಿದ್ದು, ಪೂರ್ವ ಸಿದ್ಧತೆ ಇಲ್ಲದೆ ಜಾಗೃತಿ ಮೂಡಿಸದೆ ಜನರಲ್ಲಿ ಗೊಂದಲ ಮೂಡಿಸಿದೆ. ಇದರಿಂದ ಗ್ರಾಹಕರು ಮತ್ತು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗಿರೋದ್ರಿಂದ ಪಟಾಕಿ ಹೊಡೆಯದಂತೆ ಸರ್ಕಾರ ಆದೇಶಿಸಿದೆ. ಹೀಗಾಗಿ ಶಿವಮೊಗ್ಗ ನಗರದ ನೆಹರು ಮೈದಾನದಲ್ಲಿ ಪಟಾಕಿ ವ್ಯಾಪಾರಸ್ಥರು ಕಣ್ಣೀರು ಹಾಕಿದ್ದಾರೆ. ಗ್ರೀನ್ ಪಟಾಕಿ ಕುರಿತು ಸರ್ಕಾರದಲ್ಲೇ ಗೊಂದಲ ಇರೋದ್ರಿಂದ ಗ್ರೀನ್ ಪಟಾಕಿ ಮಾರುಕಟ್ಟೆಗೆ ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಟಾಕಿ ಅಂಗಡಿ ಹಾಕಿರುವ ವ್ಯಾಪಾರಸ್ಥರು ಪರದಾಡುವ ಹಾಗಾಗಿದೆ. ಈ ಬಾರಿಯ ದೀಪಾವಳಿಯಲ್ಲಿ ಪಟಾಕಿ ಮಾರಾಟ ಜನರಲ್ಲಿ ಮತ್ತು ವ್ಯಾಪಾರಿಗಳಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಮೂಡಿಸಿದೆ. ಮೈಸೂರಿನಲ್ಲೂ ಗ್ರೀನ್ ಪಟಾಕಿಗಳ ಬಗ್ಗೆಯೇ ಮಾರಾಟಗಾರರಲ್ಲಿ ಗೊಂದಲ ಮೂಡಿದೆ. ಗ್ರೀನ್ ಪಟಾಕಿ ಜೊತೆಗೆ ಎಲ್ಲಾ ಪಟಾಕಿ ಮಾರಾಟಕ್ಕೆ ಇಟ್ಟಿದ್ರಿಂದಾಗಿ ದೇವರಾಜ ಮೊಹಲ್ಲಾದ ಜೆಜೆ ಮೈದಾನದಲ್ಲಿ ಪಟಾಕಿಗಳ ಮಾರಾಟಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಮೈಸೂರಿನಲ್ಲಿ ಹಸಿರು ಪಟಾಕಿ ಗೊಂದಲ ಹೆಚ್ಚಾಗ್ತಾ ಇದ್ದಂತೆ ಜೆಕೆ ಮೈದಾನದಲ್ಲಿ ಡಿಸಿಪಿ ಪ್ರಕಾಶ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರಕಾಶ್ ಗೌಡ ಕಾಲಿಗೆ ಪಟಾಕಿ ವ್ಯಾಪಾರಿಗಳು ಬಿದ್ದು ಕಣ್ಣೀರು ಹಾಕಿದ್ರು. ಇದೊಂದು ವರ್ಷ ಪಟಾಕಿ ವ್ಯಾಪಾರ ಮಾಡೋಕೆ ಅವಕಾಶ ನೀಡುವಂತೆ ಕೈ ಮುಗಿದು ಪರಿಪರಿಯಾಗಿ ಬೇಡಿಕೊಂಡ್ರು. ಬೆಂಗಳೂರಿನಲ್ಲೂ ಪಟಾಕಿ ಖರೀದಿ ಭರಾಟೆ ಜೋರಾಗಿತ್ತು. ರಾಜಾಜಿನಗರದ ರಾಮಮಂದಿರ ಗ್ರೌಂಡ್ನಲ್ಲಿ ಮಾರುಕಟ್ಟೆಗೆ ಎಂದಿನಂತೆ ಪಟಾಕಿ ಲೋಡ್ ಬಂದಿತ್ತು. ಗ್ರೀನ್ ಪಟಾಕಿ ಜೊತೆ ಹಾನಿಕಾರಕ ಪಟಾಕಿಗೂ ಡಿಮಾಂಡ್ ಶುರುವಾಗಿದೆ. ಸರ್ಕಾರದ ರೂಲ್ಸ್ಗೆ ಡೋಂಟ್ ಕೇರ್ ಅಂದ ಗ್ರಾಹಕರು ಪಟಾಕಿ ಖರೀದಿಗೆ ಮುಗಿಬಿದ್ದಿದ್ರು. ಪಟಾಕಿ ಹೊಡೆಯುವ ಬಗ್ಗೆ ಸರ್ಕಾರದಲ್ಲೇ ಗೊಂದಲವಿರೋದ್ರಿಂದಾಗಿ ಜನ ಮಾತ್ರ ನಾವು ಪಟಾಕಿ ಹೊಡಿತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಆರ್ಟಿ ನಗರದ ಬಿಬಿಎಂಪಿ ಮೈದಾನದಲ್ಲಿ ಪಟಾಕಿ ಮಾರಾಟ ಭರ್ಜರಿಯಾಗಿತ್ತು. ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬ, ಮಕ್ಕಳ ಸಂತೋಷಕ್ಕೆ ಪಟಾಕಿ ಬೇಕು. ರಾಜಕಾರಣಿಗಳು ಗೆದ್ದಾಗ ಪಟಾಕಿ ಹೊಡೆದು ಪೊಲ್ಯೂಷನ್ ಮಾಡ್ತಾರೆ, ಆದ್ರೆ ನಾವು ಖರೀದಿಸಿದ್ರೆ ತಪ್ಪೇನು ಅಂತ ಹೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮವಾಗಿ ಹಾನಿಕಾರಕ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಈ ವಿಚಾರ ತಿಳಿದು ದಾಳಿ ಮಾಡಿದ ಪೊಲೀಸರು ಪಟಾಕಿ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಪಟಾಕಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ತಹಶೀಲ್ದಾರ್ ನಾಗಪ್ರಶಾಂತ್, ಡಿವೈಎಸ್ಪಿ ರವಿಶಂಕರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಪಟಾಕಿಗಳನ್ನು ವಶಕ್ಕೆ ಪಡೆಯಲಾಯಿತು. ದೀಪಾವಳಿ ಅಂದ್ರೆ ಬೆಳಕು ನೀಡಬೇಕು, ಆದ್ರೆ ಪಟಾಕಿ ಹೊಡೆಯುವ ವೇಳೆ ಹಲವರು ತಮ್ಮ ದೃಷ್ಟಿಯನ್ನೇ ಕಳೆದುಕೊಂಡು ಬಿಡ್ತಾರೆ. ಹೀಗಾಗಿ ಪಟಾಕಿಯಿಂದ ಕಣ್ಣಿಗೆ ಹಾನಿ ಮಾಡಿಕೊಳ್ಳುವವರಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ ವಿಶೇಷ ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ 2 ವಿಶೇಷ ಕೊಠಡಿ ರೆಡಿ ಮಾಡಿದ್ದು 20 ಬೆಡ್ಗಳ ಪುರುಷ ಮತ್ತು ಮಹಿಳಾ ವಾರ್ಡ್ ಅನ್ನ ರೆಡಿ ಮಾಡಲಾಗಿದೆ. ಅನುಮತಿ ಇಲ್ಲದೆ ಇದ್ರೂ ಹಾನಿಕಾರಕ ಪಟಾಕಿಯನ್ನ ಬೆಂಗಳೂರಿನ ಹಲವೆಡೆ ಮಾರಾಟ ಮಾಡಲಾಗ್ತಾ ಇತ್ತು. ಹೀಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಪಟಾಕಿಗಳನ್ನ ಸೀಸ್ ಮಾಡಿದ್ದಾರೆ. ಕೇವಲ ಗ್ರೀನ್ ಪಟಾಕಿಗೆ ಮಾತ್ರ ಅವಕಾಶ ನೀಡಿದ್ದು 22 ಮಳಿಗೆಗಳ ಪಟಾಕಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಟಾಕಿಗಳನ್ನ ವಶಕ್ಕೆ ಪಡೆಯುತ್ತಿರುವುದಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಯಾಕೆ? ನಿಷೇಧಿತ ಪಟಾಕಿಗಳನ್ನ ಎಲ್ಲೆಲ್ಲಿ ವ್ಯಾಪಾರ ಮಾಡಲಾಗ್ತಿದೆ ಗೊತ್ತಾ? ಗ್ರೀನ್ ಪಟಾಕಿಯಿಂದ ಆಗೋ ಅನಾಹುತಗಳಾದ್ರೂ ಏನೇನ್ ಗೊತ್ತಾ? ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿಷೇಧಿತ ಪಟಾಕಿ ಜಪ್ತಿಗೆ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ವಿರುದ್ಧವೇ ಪಟಾಕಿ ಮಾರಾಟಗಾರರು ತಿರುಗಿ ಬಿದ್ದಿದ್ದಾರೆ. ಬೆಂಗಳೂರಿನ ಭಾಷ್ಯಂ ಸರ್ಕಲ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ವ್ಯಾಪಾರಿಗಳು, ಧೂಮಪಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅದರಿಂದ ಪರಿಸರಕ್ಕೆ ಏನೂ ಆಗೋದಿಲ್ವಾ, ಅದನ್ನು ಬ್ಯಾನ್ ಮಾಡಿ ಅಂತ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಗೈದ್ರು.
ಪಟಾಕಿಗಳನ್ನ ನಿಷೇಧಿಸಿದ್ರೂ ಸಹ ಮಳಿಗೆಗಳಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಹೀಗಾಗಿ ದಾಳಿ ಮಾಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು 22 ಮಳಿಗೆಗಳಲ್ಲಿ ಇದ್ದ ನಿಷೇಧಿತ ಪಟಾಕಿಗಳನ್ನ ವಶಕ್ಕೆ ಪಡೆದುಕೊಂಡರು. ಬೆಂಗಳೂರಿನ ಭಾಷ್ಯಂ ಸರ್ಕಲ್ನಲ್ಲಿರುವ ಮಳಿಗೆಗಳಲ್ಲಿ ಅಧಿಕಾರಿಗಳಿಂದ ಏಕಾಏಕಿ ದಾಳಿ ನಡೆಸಿದ್ದಕ್ಕೆ ಮಾರಾಟಗಾರರು ಬೆಚ್ಚಿ ಬಿದ್ದಿದ್ರು. ಭಾಷ್ಯಂ ಸರ್ಕಲ್ನಲ್ಲಿ ಇರೋ ರಾಮಮಂದಿರ ಗ್ರೌಂಡ್ನಲ್ಲಿ ಗ್ರೀನ್ ಪಟಾಕಿ ಖರೀದಿಸೋಕೆ ಜನ ಮುಗಿಬಿದ್ದಿದ್ರು. ಕಲರ್ಫುಲ್ ಹಬ್ಬ ಆಚರಿಸೋಕೆ ಉತ್ಸುಕರಾದ ಸಿಟಿ ಮಂದಿ ಮಧ್ಯಾಹ್ನ ಆಗ್ತಾ ಇದ್ದಂತೆ ಪಟಾಕಿ ಖರೀದಿಸೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಸ್ಥಳಕ್ಕೆ ಭೇಟಿ ಕೊಟ್ಟ ರಾಜಾಜಿನಗರ ಪೊಲೀಸರು ಪರಿಶೀಲನೆ ನಡೆಸಿದ್ರು. ದೈಹಿಕ ಅಂತರ, ಮಾಸ್ಕ್ ಹಾಕದವರ ವಿರುದ್ಧ ಎನ್ಡಿಎಂಎ ವಿಪತ್ತು ನಿರ್ವಹಣಾ ಕಾಯ್ದೆ ಪ್ರಕಾರ ಕೇಸ್ ಹಾಕಲಾಯಿತು. ದಾವಣಗೆರೆಯಲ್ಲಿ ಪಟಾಕಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದ ಅಧಿಕಾರಿಗಳು ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪಟಾಕಿ ಮಾರದಂತೆ ತಾಕೀತು ಮಾಡಿದ್ರು. ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರೋ ಮಳಿಗೆಗಳು ಪೊಲೀಸ್ ಮತ್ತು ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ್ರು. ಈ ವೇಳೆ ರಾಜ್ಯ ಸರ್ಕಾರ ನಿಷೇಧಿಸಿರೋ ಪಟಾಕಿಗಳನ್ನ ಮಾರಾಟ ಮಾಡೋದು ಕಂಡುಬಂತು. ಹೀಗಾಗಿ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟರು. ಬೆಳಕಿನ ಹಬ್ಬಕ್ಕೆ ಪಟಾಕಿ ಬೇಕು ಅನ್ನೋರಿಗೆ ಶಾಕಿಂಗ್ ಕಾದಿದೆ. ಮಾಮೂಲಿ ಪಟಾಕಿ ಡೇಂಜರ್ ಅಂತ ಬ್ಯಾನ್ ಆದ್ರೂ ಗ್ರೀನ್ ಪಟಾಕಿ ಹೊಡೆಯೋಣ ಅಂತ ಹೋದ್ರೆ ಇದರಿಂದಲೂ ಚಂದ್ರ ಉಸಿರು ನಿಲ್ಲಲಿದೆ. ಗ್ರೀನ್ ಪಟಾಕಿ ಹೊಡೆದ್ರೆ ನಿಮ್ಮ ಹಾರ್ಟ್ ಕೂಡ ಢಮ್ ಅನ್ನೋ ಸಾಧ್ಯತೆ ಇದೆ. TV9 ನಡೆಸಿದ ಲ್ಯಾಬ್ ಟೆಸ್ಟ್ ನಲ್ಲಿ ಗ್ರೀನ್ ಪಟಾಕಿಯ ಈ ಕಂಟಕ ಬಯಲಾಗಿದೆ. ಹಸಿರು ಪಟಾಕಿಯಲ್ಲೂ ವಿಷಪೂರಿತ ರಾಸಾಯನಿಕ ವಸ್ತುಗಳು ಇದ್ದು ಈ ಹಸಿರು ಪಟಾಕಿಯೇ ನಿಮ್ಮ ಉಸಿರನ್ನ ನಿಲ್ಲಿಸುತ್ತೆ ಅಂತ ಹೇಳ್ತಿದ್ದಾರೆ ತಜ್ಞರು. ಹಸಿರು ಪಟಾಕಿಯಲ್ಲಿ ಮಾಲಿನ್ಯ ಮುಕ್ತ ಅಂತ ಹೇಳಲಾಗುತ್ತೆ. ಆದ್ರೆ ಗ್ರೀನ್ ಪಟಾಕಿಗಳನ್ನ ಟೆಸ್ಟ್ ಮಾಡಿದಾಗ ಅದರ ಅಸಲಿಯತ್ತು ಬಯಲಾಗಿದೆ. ಭಯಾನಕ ಕೆಮಿಕಲ್ ಅಂಶಗಳು ಗ್ರೀನ್ ಪಟಾಕಿಗಳಲ್ಲಿ ಇದ್ದು ದೇಹದ ಒಂದೊಂದೇ ಅಂಗಾಂಗಗಳನ್ನ ಈ ಪಟಾಕಿ ಕೊಂದು ಬಿಡುತ್ತೆ. ಗ್ರೀನ್ ಪಟಾಕಿಯಲ್ಲಿ ಸುಮಾರು 11ಕ್ಕೂ ಹೆಚ್ಚು ಕೆಮಿಕಲ್ಗಳಿದ್ದು ಈ ಕೆಮಿಕಲ್ಸ್ ದೇಹ ಸೇರಿದ್ರೆ ಶ್ವಾಸಕೋಶವೇ ಢಮಾರ್ ಎನ್ನಲಿದೆ. ದೇಹದ ಒಂದೊಂದು ಪಾರ್ಟ್ಗೂ ಡ್ಯಾಮೇಜ್ ಫಿಕ್ಸ್ ಆಗಿ ಆಗಲಿದ್ದು ಗ್ರೀನ್ ಪಟಾಕಿ ಬಗ್ಗೆ ತಜ್ಞರು ಬಿಚ್ಚಿಟ್ಟಿರೋ ಸತ್ಯ ಮಾನವನ ಆರೋಗ್ಯಕ್ಕೆ ಕಂಟಕವಾಗಲಿದೆ. ಗ್ರೀನ್ ಪಟಾಕಿಯಲ್ಲಿ ಸೀಸದ ಅಂಶವೂ ಇರುತ್ತೆ. ಇದರಿಂದ ಹೆಚ್ಚಾಗಿ ಸುಸ್ತಾಗೋದು, ರಕ್ತಹೀನತೆ, ಬ್ರೈನ್ ಡ್ಯಾಮೇಜ್ ಸಮಸ್ಯೆ ಕಾಣಿಸಿಕೊಳ್ಳಲಿದೆ. ಇನ್ನು ಗರ್ಭಿಣಿಯರ ಮೇಲೂ ತೀವ್ರ ಪರಿಣಾಮ ಬೀರಲಿದೆ. ಹುಟ್ಟುವ ಮಕ್ಕಳು ಅಂಗವಿಕಲರಾಗುವ ಸಾಧ್ಯತೆ ಇದೆ. ಮೆಗ್ನೀಸಿಯಂ ಅಂಶವೂ ಇರೋದ್ರಿಂದ ಮಸಲ್ ವೀಕ್ನೆಸ್, ಅತಿಸಾರ, ಮೂತ್ರ ವಿಸರ್ಜನೆ ತೊಂದರೆ, ಬಿಪಿ, ಹೃದಯ ಬಡಿತದಲ್ಲಿ ಏರುಪೇರು ಉಂಟಾಗಬಹುದು. ಗ್ರೀನ್ ಪಟಾಕಿಯಿಂದ ಏನೂ ಸಮಸ್ಯೆ ಇಲ್ಲ ಅಂತ ಹೊಡೆಯೋಕ್ ಹೋದ್ರೆ ಕಣ್ಣುಗಳಿಗೂ ಕುತ್ತು ತರುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಪಟಾಕಿಗಳಲ್ಲಿ ವೆನೇಡಿಯಂ ಅಂಶವಿರೋದ್ರಿಂದ ಶ್ವಾಸಕೋಶದ ಸಮಸ್ಯೆಯ ಜೊತೆಗೆ ಕಣ್ಣುಗಳ ಮೇಲೂ ದುಷ್ಪರಿಣಾಮ ಬೀರಲಿದೆ. ಅಪಾಯಕಾರಿ ರಾಸಾಯನಿಕಗಳಿಂದ ಚರ್ಮ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಕೊರೋನಾ ಬಳಿಕ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ತಿರೋದು ಹೇಗೆ? ಕೇಂದ್ರದ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ ಐಡಿಯಾದಿಂದ ಆಡಳಿತ ಮಾಡ್ತಿದ್ಯಾ? ದೀಪಾವಳಿ ಹಬ್ಬ ಬಂದ್ರೂ ಸಾರಿಗೆ ಸಿಬ್ಬಂದಿಗೆ ಸಂಬಳ ಆಗ್ತಿಲ್ಲ ಯಾಕೆ? ಮೇಕಪ್ ರಾಣಿ ಸುಧಾ ಬಳಿ ಇರೋ ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ? ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಅಬ್ಬರದಿಂದಾಗಿ ಆರ್ಥಿಕ ಸ್ಥಿತಿ ಕುಸಿದಿತ್ತು. ಆದರೆ ಈಗ ಆರ್ಥಿಕ ಸ್ಥಿತಿ ಮತ್ತೆ ಚೇತರಿಕೆ ಕಾಣ್ತಾ ಇದೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ 53 ಕೋಟಿ ಮೊತ್ತವನ್ನ ಕೊರೋನಾ ಪರಿಹಾರ ನಿಧಿಗೆ ಸಹಕಾರ ಇಲಾಖೆ ನೀಡಿದೆ. ರಾಜ್ಯ ಸರ್ಕಾರ ಕೇಂದ್ರದ ಯೋಜನೆಗಳನ್ನ ಉತ್ತಮ ರೀತಿಯಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಹೇಳಿದ್ರು. ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಸರ್ಕಾರವು ಆರ್ಎಸ್ಎಸ್ ಐಡಿಯಾಲಜಿಯಲ್ಲಿ ನಡೀತಾ ಇದೆ ಅಂತ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಆರೋಪಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಖರ್ಗೆ, ಕೇಂದ್ರ ಸರ್ಕಾರವು ನೆಹರು ಐಡಿಯಾಲಜಿಗಳನ್ನ ನಾಶ ಮಾಡೋದಕ್ಕೆ ಹೊರಟಿದೆ. ಯಾಕಂದ್ರೆ ನೆಹರು ಅಭಿವೃದ್ಧಿ ಜನರಿಗೆ ಗೊತ್ತಾಗುತ್ತೆ. ನೆಹರು ತತ್ವಗಳು ಮುಗಿಸದೆ ಹೋದ್ರೆ ಅವರಿಗೆ ನಷ್ಟ ಅಂತ ವಾಗ್ದಾಳಿ ನಡೆಸಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಆಧುನಿಕ ಭಾರತದ ಶಿಲ್ಪಿ. ಆದರೆ ಇದನ್ನ ಕೆಲವರು ಒಪ್ಪಿಕೊಳ್ಳದೆ ವಿರೋಧಿಸುತ್ತಾರೆ ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಎಂಎಲ್ಸಿ ಹರಿಪ್ರಸಾದ್,
ಪಂಡಿತ್ ಜವಾಹರ್ಲಾಲ್ ನೆಹರು ಆರ್ಎಸ್ಎಸ್ ನಿಷೇಧ ಮಾಡಿದ್ರು. ಹೀಗಾಗಿ ನೆಹರು ಅವರನ್ನ ಇಂದಿಗೂ ವಿರೋಧಿಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಪ್ರಶಸ್ತಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಗೈರಾಗಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್.ಆರ್. ಪಾಟೀಲ್, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಷಡಾಕ್ಷರಿ ಸೇರಿದಂತೆ 10 ಸಹಕಾರಿ ಸಾಧಕರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರದಾನ ಮಾಡಿದ್ರು. ರೇವಣ್ಣರಿಗೂ ಸಹಕಾರ ರತ್ನ ಪ್ರಶಸ್ತಿ ಘೋಷಿಸಲ್ಪಟ್ಟಿತ್ತಾದರೂ ಅವರು ಸಮಾರಂಭಕ್ಕೆ ಗೈರಾಗಿದ್ರು. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸಿಬ್ಬಂದಿಗೆ ಈ ಬಾರಿ ದೀಪಾವಳಿ ಸಂಭ್ರಮ ಇಲ್ಲದಂತಾಗಿದೆ. ದೀಪಾವಳಿ ಇದ್ರೂ ಕೆಎಸ್ಆರ್ಟಿಸಿಗೆ ಸಂಬಳ ನೀಡದ್ದಕ್ಕೆ ಸಿಬ್ಬಂದಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ 1ನೇ ತಾರೀಕಿನಂದೇ ಸಿಬ್ಬಂದಿಗೆ ಸಂಬಳವಾಗ್ತಾ ಇತ್ತು. ಆದ್ರೆ ತಿಂಗಳು ಆರಂಭವಾಗಿ 14 ದಿನ ಕಳೆದರೂ ಸಂಬಳ ಆಗಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಬ್ಬಂದಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಿಬ್ಬಂದಿಗೆ ವೇತನ ಪಾವತಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸೋಮವಾರ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗ್ತೇನೆ. ಆದಷ್ಟು ಬೇಗ ಸಂಬಳ ಪಾವತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಕ್ರಮ ಸಂಪಾದನೆಯಿಂದಾಗಿ ಕೋಟಿ ಆಸ್ತಿ ಸಂಪಾದಿಸಿರುವ ಕೆಎಎಸ್ ಅಧಿಕಾರಿ ಡಾಕ್ಟರ್ ಸುಧಾಗೆ ಎಸಿಬಿ ಬಿಸಿ ಮುಟ್ಟಿಸಿತ್ತು. ಈಗ ಸುಧಾರ 50 ಕೋಟಿ ಆಸ್ತಿ ಇರೋದು ಬಯಲಾಗಿದೆ. ಎಸಿಬಿ ಅಧಿಕಾರಿಗಳಿಂದ ಇಡಿ ಮತ್ತು ಐಟಿಗೆ ಮಾಹಿತಿ ನೀಡಿರುವ ಸಾಧ್ಯತೆ ಇದ್ದು, ಸುಧಾ ಕುಟುಂಬ ಮತ್ತು ಆಪ್ತರ ಬಳಿ 50 ಕೋಟಿ ಆಸ್ತಿ ಪತ್ತೆಯಾಗಿದೆ. ದಾಖಲೆಗಳನ್ನ ನೋಡಿ ಎಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಡಿಸೆಂಬರ್ 1ರಿಂದ ಮೆಡಿಕಲ್ ಕಾಲೇಜುಗಳು ಆರಂಭವಾಗಲಿದ್ದು ಸಕಲ ಸಿದ್ಧತೆಯೂ ನಡೀತಾ ಇದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಕಾಲೇಜುಗಳು ಆರಂಭವಾಗಲಿದ್ದು ವೈದ್ಯಕೀಯ, ದಂತವೈದ್ಯಕೀಯ ಹಾಗೂ ಪ್ಯಾರಾಮೆಡಿಕಲ್, ಆಯುಷ್, ನರ್ಸಿಂಗ್ ಮತ್ತು ಫಾರ್ಮಸಿ ಕಾಲೇಜುಗಳು ಆರಂಭವಾಗಲಿದೆ ಅಂತ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ದೀಪಾವಳಿ ಹಬ್ಬದ ಬಳಿಕ ಸಂಪುಟ ವಿಸ್ತರಣೆಯಾಗೋದು ಪಕ್ಕಾನ? ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಎಲ್ಲರಿಗೂ ಸಿಹಿ ಸಿಗುತ್ತೆ ಅಂತ ಹೇಳಿದ್ಯಾರು? ಉಮೇಶ್ ಕತ್ತಿಗೆ ಡಿಮ್ಯಾಂಡ್ ಶುರುವಾಗಿದ್ದು ಹೇಗೆ? ಜೈಲಿನಲ್ಲಿ ನಟಿ ಸಂಜನಾ ಮತ್ತು ರಾಗಿಣಿ ಪೀಕಲಾಟವೇನು? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ದೀಪಾವಳಿ ಬಳಿಕ ಸಂಪುಟ ವಿಸ್ತರಿಸುವುದಕ್ಕೆ ಸಿಎಂ ಬಿಎಸ್ವೈ ಚಿಂತನೆ ನಡೆಸಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೂ ಚಿಂತನೆ ಇದೆ ಅಂತ ಸಿಟಿ ರವಿ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಎಲ್ಲರಿಗೂ ಸಿಹಿ ಸಿಗಲಿದೆ, ಯಾರಿಗೂ ಕಹಿ ಇರೋದಿಲ್ಲ ಅಂತ ಧಾರವಾಡದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಎಚ್ ವಿಶ್ವನಾಥ್, ಮುನಿಸು ಸೇರಿ ಎಲ್ಲ ವಿಷಯ ಸಿಎಂಗೆ ಗೊತ್ತಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಯಾವುದೇ ಗುಪ್ತ ಸಭೆ ನಡೆದಿಲ್ಲ. ಎಲ್ಲ ವಿಚಾರಗಳು ಬಹಿರಂಗವಾಗಿ ಇದೆ ಅಂತ ಬೊಮ್ಮಾಯಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉಮೇಶ್ ಕತ್ತಿಗೆ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ತಿಳಿಸಿದ್ದಾರೆ. ಉಮೇಶ್ ಕತ್ತಿ ಡೈಮಂಡ್ ಇದ್ದಂಗೆ, ಕೆಲವೊಂದಷ್ಟು ಜನ ಡೈಮಂಡ್ ಅಲ್ಲ ಅಂದ್ರು. ಆದ್ರೆ ಆದಷ್ಟು ಬೇಗ ಆ ಡೈಮಂಡ್ ಮೇಲೆ ಬೆಳಕು ಬೀಳಲಿದೆ ಅಂತ ಅಣ್ಣನನ್ನ ರಮೇಶ್ ಹಾಡಿ ಹೊಗಳಿದ್ದಾರೆ. ಪಕ್ಷ ಮತ್ತು ವರಿಷ್ಠರು ಸಹೋದರನನ್ನ ಗುರುತಿಸುತ್ತಾರೆ. ಹೀಗಾಗಿ ಅಣ್ಣನಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ಆತ್ಮವಿಶ್ವಾಸ ನನಗಿದೆ ಅಂತ ರಮೇಶ್ ತಿಳಿಸಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ರಮೇಶ್ ಕತ್ತಿ ಆಯ್ಕೆಯಾಗಿದ್ದಾರೆ. ಕೆಲ ನಿರ್ದೇಶಕರು, ಬ್ಯಾಂಕ್ ನೌಕರರ ಸಂಘದ ವಿರೋಧದ ಮಧ್ಯೆನೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರಮೇಶ್ ಗೆದ್ದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಮೂಲಕ ಕತ್ತಿ ಬ್ರದರ್ಸ್ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಆ ಫಾರ್ಮುಲಾ ವರ್ಕ್ ಮಾಡಿದೆ ಅಂತ ಹೇಳಲಾಗಿದ್ದು, ಮತ್ತೊಂದು ಅವಧಿಗೆ ಕತ್ತಿ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದಿದ್ದಾರೆ. ಡ್ರಗ್ಸ್ ಜಾಲದ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟಿಯರಾದ ರಾಗಿಣಿ, ಸಂಜನಾಗೆ ದೀಪಾವಳಿ ಹಬ್ಬದ ಚಿಂತೆ ಕಾಡೋದಕ್ಕೆ ಆರಂಭಿಸಿದೆ. ನಮಗೆ ಹೊಸ ಬಟ್ಟೆ ಕೊಡಿ, ಇಲ್ಲ ಅಂದ್ರೆ ನಮ್ಮ ಮನೆಯವರನ್ನ ಕರೆಸಿ ಅಂತ ಜೈಲು ಅಧಿಕಾರಿಗಳ ಬಳಿ ಅಳಲು ತೋಡಿಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ದಿನ ನಮ್ಮ ತಂದೆ ತಾಯಿಯನ್ನ ನಾವು ನೋಡದೇ ಇರೋದು ಇದೇ ಮೊದಲು. ಹೀಗಾಗಿ ದೀಪಾವಳಿಗೆ ನಮ್ಮ ಪೋಷಕರು ಬಟ್ಟೆ ಕೊಟ್ಟು ಹೋಗ್ತಾರೆ ಬಿಡಿ ಅಂತ ಮನವಿ ಮಾಡಿದ್ದಾರೆ.
ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ ಅಂತ ಮುಖಂಡರೊಬ್ಬರು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಕುರುಬ ಸಮಾಜದ ಮುಖಂಡ ಕೆ ವಿರೂಪಾಕ್ಷಪ್ಪ, ಜನವರಿ 15ರಂದು ಕಾಗಿನೆಲೆ ಗುರುಪೀಠದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ. ಸಮುದಾಯದ ಲೀಡರ್ಸ್, ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ವಿಭಾಗದಲ್ಲಿ ಎಸ್ಟಿ ಮೀಸಲಾತಿಗಾಗಿ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತೆ ಅಂತಾನೂ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಪಟಾಕಿ ಮಳಿಗೆಗಳ ಮೇಲೆ ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು, ಪೊಲೀಸರು ದಾವಣಗೆರೆಯಲ್ಲಿ ದಾಳಿ ನಡೆಸಿದ್ದಾರೆ. ಪರಿಸರ ಹಾನಿ ಉಂಟು ಮಾಡುವ ಪಟಾಕಿ ಮಾರಾಟ ಮಾಡದಂತೆ ಮಳಿಗೆ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಸಿರು ಪಟಾಕಿ ಮಾರೋದಕ್ಕೆ ಅವಕಾಶ ಇದ್ದು ಇತರೆ ಪಟಾಕಿ ಸೇಲ್ ಮಾಡದಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರು, ಆದ್ರೆ ನಾನು ಅವರನ್ನ ಕಾಪಿ ಮಾಡ್ತಾ ಇಲ್ಲ, ವಾಸ್ತವ ಅರಿತಾ ಇದ್ದೇನೆ ಅಂತ ಕೃಷಿ ಸಚಿವ ಬಿ.ಸಿ. ಪಾಟೀಲ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಡುವಿನ ಕೋಡಿಯಲ್ಲಿ ಮಾತನಾಡಿದ ಸಚಿವರು, ಕುಮಾರಸ್ವಾಮಿ ಗ್ರಾಮದಲ್ಲಿ ಇದ್ದು ಮಲಗಿ ಹೋಗ್ತಾ ಇದ್ರು, ಆದ್ರೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೆ ಇದ್ದು ವಾಸ್ತವತೆ ತಿಳಿತಾ ಇದ್ದೇನೆ. ತಿಂಗಳಲ್ಲಿ 3 ದಿನ ಜಿಲ್ಲೆಗಳಿಗೆ ಭೇಟಿ ನೀಡಿ ಬಳಿಕ ಎಲ್ಲಾ ಜಿಲ್ಲೆಗಳ ವರದಿಯನ್ನ ಸಿಎಂಗೆ ನೀಡುತ್ತೇನೆ ಅಂತ ಸಚಿವರು ತಿಳಿಸಿದ್ದಾರೆ. ಯೋಧರ ಬಳಿಗೆ ಪ್ರಧಾನಿ ಮೋದಿ ದೀಪಾವಳಿ ಆಚರಿಸಿಕೊಂಡಿದ್ದು ಹೇಗೆ? ಸೈನಿಕರಿಗೆ ಸಿಹಿ ಹಂಚುತ್ತಲೂ ವಿರೋಧಿಗಳಿಗೆ ಮೋದಿ ವಾರ್ನಿಂಗ್ ಕೊಟ್ಟಿದ್ದು ಹೇಗೆ? ಅಮೆರಿಕದಲ್ಲಿ ಸಾಮಾನ್ಯ ಜನರಿಗೂ ವ್ಯಾಕ್ಸಿನ್ ಸಿಗುತ್ತಾ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೀಪಾವಳಿ ಹಬ್ಬವನ್ನ ಪ್ರಧಾನಿ ಮೋದಿ ಯೋಧರ ಜೊತೆ ಆಚರಿಸಿಕೊಂಡಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ ಗಡಿಯಲ್ಲಿ ಮಾತನಾಡಿದ ಮೋದಿ, ದೇಶ ಸೇವೆಯಲ್ಲಿ ತೊಡಗಿರುವ ಯೋಧರಿಗೆ ಧನ್ಯವಾದ. ದೇಶದ ಜನರ ಪರವಾಗಿ ನಾನು ಶುಭಾಶಯ ತಂದಿದ್ದೇನೆ. ನಾವು ನೆಮ್ಮದಿಯಾಗಿ ಹಬ್ಬ ಆಚರಿಸುವುದಕ್ಕೆ ಯೋಧರೇ ಕಾರಣ ಅಂತ ಹೇಳಿ ಎಲ್ಲರಿಗೂ ದೀಪಾವಳಿಯ ಶುಭಾಶಯ ತಿಳಿಸಿದ್ದಾರೆ. ಯೋಧರ ಜೊತೆ ದೀಪಾವಳಿ ಆಚರಿಸುತ್ತಾ ಮಾತನಾಡಿದ ಪ್ರಧಾನಿ ಮೋದಿ, ನೀವು ಮರುಭೂಮಿಯಲ್ಲಿರಿ, ಹಿಮದಿಂದ ಆವೃತವಾದ ಪ್ರದೇಶದಲ್ಲೇ ಇರಿ. ನಿಮ್ಮೊಂದಿಗೆ ದೀಪಾವಳಿ ಆಚರಿಸಿದಾಗ ಮಾತ್ರ ಸಂತೋಷವಾಗುತ್ತೆ. ನಿಮ್ಮ ಮೊಗ ನೋಡಿದಾಗ ನನಗೆ ಸಂತೋಷ ಎಂದ ಮೋದಿ, ನಮ್ಮ ಸೇನೆಯ ಮುಂದೆ ಯಾರಿಗೂ ನಿಲ್ಲುವ ಧೈರ್ಯ ಇಲ್ಲ. ಲೋಂಗೆವಾಲಾ ಗಡಿಯಲ್ಲಿ ಪಾಕಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಯೋಧರ ಜೊತೆ ಪ್ರಧಾನಿ ಮೋದಿ ದೀಪಾವಳಿ ಆಚರಣೆ ವೇಳೆ ಮಾತನಾಡುತ್ತಾ ವಿರೋಧಿ ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರಾದರೂ ನಮ್ಮ ಮೇಲೆ ಕಣ್ಣು ಹಾಕಿದ್ರೆ ತಕ್ಕ ಪಾಠ ಕಲಿಸ್ತೇವೆ, ತಕ್ಕ ಪ್ರತ್ಯುತ್ತರ ಕೊಡುವ ಶಕ್ತಿ ನಮ್ಮ ಸೇನೆಗೆ ಇದೆ ಅಂತ ಮೋದಿ ಹೇಳಿದ್ರು. ಇದು ವಿಶ್ವದಲ್ಲಿ ನಮ್ಮ ಸೇನೆಯ ವಿಶ್ವಾಸವನ್ನ ಹೆಚ್ಚಿಸ್ತಾ ಇದೆ. ನಮ್ಮ ಯೋಧರು ಉಗ್ರರ ಅಡಗುತಾಣ ಧ್ವಂಸ ಮಾಡಿ ಶಕ್ತಿ ಪ್ರದರ್ಶಿಸುತ್ತಾರೆ ಅಂತ ಹೇಳಿದ್ರು. ಪ್ರತಿ ವರ್ಷ ದೇಶದ ಗಡಿ ಕಾಯುವ ಯೋಧರ ಜೊತೆಗೆ ದೀಪಾವಳಿ ಹಬ್ಬವನ್ನ ಆಚರಿಸುವ ಪ್ರಧಾನಿ ಇವತ್ತು ಸಹ ಯೋಧರ ಜೊತೆಗೆ ಬೆಳಕಿನ ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ಯೋಧರಿಗೆ ಖುದ್ದು ತಾವೇ ಸ್ವೀಟ್ ಬಾಕ್ಸ್ ನೀಡಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರಿದ್ರು. ರಾಮಜನ್ಮಭೂಮಿ ಅಯೋಧ್ಯೆಯಲ್ಲೂ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ದೀಪಾವಳಿ ಪ್ರಯುಕ್ತ ಅಯೋಧ್ಯೆಯ ಹನುಮಾನ್ ಗಡಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ರಾಮನ ಭಂಟ ಹನುಮನ್ಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ಕರ್ನಾಟಕದ ಬಿಜೆಪಿ ಪ್ರಭಾರಿಯಾಗಿ ಅರುಣ್ ಸಿಂಗ್ ನೇಮಕವಾದರೆ ಬಿಜೆಪಿ ಸಹ ಪ್ರಭಾರಿಯಾಗಿ ಡಿಕೆ ಅರುಣರನ್ನ ನೇಮಿಸಲಾಗಿದೆ. ಡಿಕೆ ಅರುಣ ತೆಲಂಗಾಣ ರಾಜ್ಯದವರಾದರೆ ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಪ್ರಭಾರಿಯಾಗಿ ಸಿಟಿ ರವಿ ನೇಮಕಗೊಂಡಿದ್ದಾರೆ. ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ಶಾಸಕ ಸುನಿಲ್ ಕುಮಾರ್ ಕೇರಳದ ಸಹ ಪ್ರಭಾರಿಯಾಗಿ ನೇಮಕಗೊಂಡಿದ್ದಾರೆ. ಕೊರೋನಾ ಅಬ್ಬರ ಕಡಿಮೆಯಾಗ್ತಾ ಇದ್ದಂತೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಆಂಧ್ರಪ್ರದೇಶದ ತಿರುಮಲದ ಬಾಲಾಜಿ ದೇವಾಲಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಹುಂಡಿ ಹಣ ಸಂಗ್ರಹವಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 3.26 ಕೋಟಿ ರೂಪಾಯಿ ಹುಂಡಿ ಆದಾಯ ಸಂಗ್ರಹವಾಗಿದ್ದು, ಲಾಕ್ಡೌನ್ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ ಹುಂಡಿ ಹಣ ಸಂಗ್ರಹವಾಗಿದೆ. ಮುಂದಿನ ವರ್ಷ ಏಪ್ರಿಲ್ ವೇಳೆಗೆ ಅಮೆರಿಕದ ಸಾಮಾನ್ಯ ಜನರಿಗೂ ಫೈಜರ್ ಕೋವಿಡ್ ಲಸಿಕೆ ಲಭ್ಯವಾಗಲಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಧ್ಯಕ್ಷೀಯ ಚುನಾವಣೆ ಬಳಿಕ ಇದೇ ಮೊದಲ ಬಾರಿಗೆ ಮಾತನಾಡಿದ ಅವರು ಕೋವಿಡ್ ಲಸಿಕೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಆರಂಭದಲ್ಲಿ ಕೊರೋನಾ ವಾರಿಯರ್ಸ್ಗಳು ಹಾಗೂ ವೃದ್ಧರಿಗೆ ನೀಡಲಾಗುವುದು. ಇದು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದೆ ಅಂತ ಟ್ರಂಪ್ ಶ್ವೇತಭವನದಲ್ಲಿ ಹೇಳಿದ್ದಾರೆ.
ಕೋವಿಡ್-19 ವ್ಯಾಪಕವಾಗಿ ಹರಡ್ತಾ ಇರುವುದು ಅಮೆರಿಕದಲ್ಲಿ ಮತ್ತೊಮ್ಮೆ ಸಂಕಷ್ಟ ಪರಿಸ್ಥಿತಿ ತಂದೊಡ್ಡಿದೆ. ಹಲವು ನಗರದಲ್ಲಿ ಆಸ್ಪತ್ರೆಗಳು ಭರ್ತಿಯಾಗಿದ್ದು ಸಂಚಾರಿ ಆಸ್ಪತ್ರೆಗಳನ್ನ ಅಣಿಗೊಳಿಸಿ ಸೇವೆಗೆ ನಿಯೋಜಿಸಲಾಗಿದೆ. ನವೆಂಬರ್ 4ರಿಂದ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕಿತರು ಪತ್ತೆಯಾಗ್ತಾ ಇದ್ದಾರೆ. ಪ್ರತಿಭಟನಾ ರ್ಯಾಲಿ ಮತ್ತು ಚುನಾವಣಾ ರ್ಯಾಲಿಗಳ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದು ಕೂಡ ಸೋಂಕು ಹೆಚ್ಚಾಗೋದಕ್ಕೆ ಕಾರಣ ಎನ್ನಲಾಗ್ತಾ ಇದೆ.